ಹಲೋ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಪ್ರಾಣಿಗಳ ಕಥೆಯನ್ನು ನೋಡೋಣ. ಪ್ರಾಣಿಗಳ ಬದುಕು, ಪ್ರಾಣಿಗಳ ಜೀವನ, ಪ್ರಾಣಿಗಳ ಕಷ್ಟ, ಪ್ರಾಣಿಗಳ ವೇದನೆ ಹೇಗಿರುತ್ತೆ ಅನ್ನುವುದನ್ನು ಈ ಕಥೆಯಲ್ಲಿ ನಾವು ನೋಡೋಣ. ಕತೆ ಚೆನ್ನಾಗಿದೆ, ಕೊನೆಯವರೆಗೂ ಕೇಳಿ. ಕತೆ ಬಂದ್ಬಿಟ್ಟು ಮೊಲಗಳು ಮತ್ತು ಕಪ್ಪೆಗಳು ಅಂತ. ಬೇಸಿಗೆಯ ಕಾಲ. ಎತ್ತ ನೋಡಿದರೂ ಒಣ ನೆಲವೇ ನೆಲ, ರನರನ ಬಿಸಿಲು. ತಿನ್ನಲು ಏನೂ ಸಿಕ್ಕದೆ ಮೊಲಗಳೆಲ್ಲ ಹೈರಾಣಾದವು. ಕೊನೆಯಲ್ಲಿ ಒಂದಿನ ಪೊದೆಯೊಂದರಲ್ಲಿ ಕೆಲವು ಮೊಲಗಳು ಸೇರಿ ವಿಚಾರ ವಿನಿಮಯ ಮಾಡತೊಡಗಿದವು. ಒಂದು ಮೊಲದ ಮಾತಿಗೆ ಮೊದಲು ಮಾಡಿತು, ನೋಡಿರಿ, ದೇವರು ನಮಗೆಲ್ಲ ಬಹಳ ಅನ್ಯಾಯ ಮಾಡಿದ್ದಾನೆ. ನಮ್ಮನ್ನು ಇಷ್ಟು ಸಣ್ಣವರಾಗಿಯೂ ದುರ್ಬಲರಾಗಿಯೂ ಮಾಡಿ ಬಹು ಅಪಕಾರ ಮಾಡಿದ್ದಾನೆ. ಸಾರಂಗಗಳಂತಹ ಕೋಡುಗಳನ್ನು ನಮಗೆ ಆತ ಕೊಡಲಿಲ್ಲ. ಬೆಕ್ಕಿನಂತಹ ಪ್ರಬಲ ಪಂಜಗಳನ್ನು ಆತ ನಮಗೆ ದಯಪಾಲಿಸಲಿಲ್ಲ. ಶತ್ರುಗಳಿಂದ ಆತ್ಮರಕ್ಷಣೆ ಮಾಡಿಕೊಳ್ಳುವ ನಮಗೆ ಆತ ಏನು ಕೊಟ್ಟಿದ್ದಾನೆ? ಏನೂ ಇಲ್ಲ. ಕೇವಲ ಬೆನ್ನು ತೋರಿಸಿ ನಾಲಿಗೆ ಬುದ್ಧಿ ಹೇಳುವುದು. ಸರ್ವರ ಕಾಟವೂ ನಮಗೆ ಇದೆ ಅಂತ ಮೊಲ ಹೇಳಿತು. ಇನ್ನೊಂದು ಮೊಲ ಹೇಳಿತು, ನಾನಿನ್ನು ಈ ದುಃಖಪೂರಿತ ಜೀವನ ಸಹಿಸಲಾರೆ. ಯಾವುದಾದರೂ ಕೆರೆಯಲ್ಲಿ ಮುಳುಗಿ ಸತ್ತು ಹೋಗುವುದೇ ಒಳಿತೆಂದು ಭಾವಿಸಿದ್ದೇನೆ ಎಂದಿತು. ಮೂರನೆಯದೊಂದು ದನಿಗೂಡಿಸಿತು, ನನಗೆ ಹಾಗೆ ಅನಿಸುತ್ತಿದೆ. ಈ ದುಃಖವನ್ನು ಇನ್ನು ಮುಂದೆ ಸಹಿಸಲಾಗುವುದಿಲ್ಲ. ನನಗೂ ಸಾಧ್ಯವಿಲ್ಲ. ನಾನು ಈಗಲೇ ಹೊರಟೆ ಕೆರೆಯಲ್ಲಿ ಮುಳುಗಿ ಸಾಯಲು ಅಂದಿತು. ಅದಕ್ಕೆ ಉಳಿದ ಮೊಲಗಳೆಲ್ಲವೂ ದನಗುಡಿಸಿದವು. ಹೌದು, ನಡೆಯಿರಿ ನಡೆಯಿರಿ, ನಾವೆಲ್ಲರೂ ನಿಮ್ಮೊಡನೆ ಬರುತ್ತೇವೆ. ನಾವೆಲ್ಲರೂ ಕೂಡಿಯೇ ಬಾಳಿದ್ದೆವು, ಈಗ ಕೂಡಿಯೇ ಸಾಯೋಣ. ಹೀಗೆ ಮೊಲಗಳೆಲ್ಲವೂ ಆತ್ಮಹತ್ಯೆ ಮಾಡಿಕೊಳ್ಳುವ ನಿರ್ಧಾರ ಮಾಡಿ ಕೆರೆಯ ದಾರಿ ಹಿಡಿದವು. ಆಗ ಅನೇಕ ಕಪ್ಪೆಗಳು ಕೆರೆಯಿಂದ ಮೇಲೆ ಬಂದು ಕೆರೆಯ ದಡದ ಮೇಲೆ ಕುಳಿತಿದ್ದವು. ಮೊಲಗಳು ಬರುತ್ತಿರುವುದರ ಸುಳಿವು ಹತ್ತಿದೊಡನೆ ಅವೆಲ್ಲ ಪಟಪಟನೆ ಕೆರೆಯಲ್ಲಿ ಹಾರಿಕೊಂಡವು. ತಮ್ಮನ್ನು ಕಂಡು ಹೆದರಿ ಕೆರೆಗೆ ಹಾರಿದ ಕಪ್ಪೆಗಳನ್ನು ಕಂಡು ಮೊಲಗಳು ತಡೆದು ನಿಂತವು. ಒಂದು ಮೊಲ ಹೇಳಿತು, ಸಹೋದರ ಸಹೋದರಿಯರೇ, ನಡೆಯಿರಿ, ಇನ್ನು ಪ್ರಾಣ ಕೊಡುವ ಅಗತ್ಯವಿಲ್ಲ. ಈ ದೇವ ನಿರ್ಮಿತವಾದ ಪ್ರಪಂಚದಲ್ಲಿ ನಮಗಿಂತಲೂ ದುರ್ಬಲವಾದ ಹೆದರುವ ಪುಕ್ಕಲು ಜೀವಿಗಳನ್ನು ಕೊಟ್ಟಿದ್ದಾನೆ. ಹೀಗಿರುವಾಗ ನಾವೇಕೆ ನಿರಾಶ್ರಿತರಾಗಿ ಜೀವ ಕೊಡಬೇಕು ಎಂದು ಹೇಳಿತು. ಈ ಮಾತು ಕೇಳಿದ ಮೊಲಗಳೆಲ್ಲವೂ ಆತ್ಮಹತ್ಯೆ ಮಾಡಿಕೊಳ್ಳುವ ವಿಚಾರವನ್ನು ಬಿಟ್ಟು ಸುಖದಿಂದ ಕಾಡಿನಲ್ಲಿ ನೆಮ್ಮದಿಯ ಜೀವನವನ್ನು ಮಾಡಲು ಮುಂದಾದವು. ಸ್ನೇಹಿತರೆ, ಕತೆ ಇದಾಗಿತ್ತು. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಕತೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಯಾರು ನಮ್ಮ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.